तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृथाः श्रीसत्यात्मगुरो त्वदङ्घ्रियुगलं भित्वा न मे सद्गतिः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरुन्मम मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे. ಇವತ್ತು ಮಹಾಸ್ವಾಮಿಗಳವರ ಹುಟ್ಟಿದ ದಿವಸ. ಆ ಗುರುಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ಅನೇಕ ಜನರಿಗೆ ಪ್ರೇರಣೆಯನ್ನು ನೀಡಿದ್ದಾರೆ. ಪ್ರೇರಣೆಯನ್ನು ನೀಡಿ ಸತ್ಯಾತ್ಮತೀರ್ಥರನ್ನು ನಮಗೆಲ್ಲರಿಗೆ ಸನ್ಮಾರ್ಗ ಪ್ರದರ್ಶಕರಾದ ಆ ಮಹಾನುಭಾವರನ್ನು ನಮಗೆಲ್ಲ ನೀಡಿ ಅವರು ತಾವು ವೃಂದಾವನಸ್ಥರಾಗಿದ್ದಾರೆ. ಅಂಥ ಮಹಾನುಭಾವರಿಗೆ ಶಾಸ್ತ್ರ ಹೇಳುವಂತೆ ಬೇರೆ ಏನೂ ಕೊಡಲಿಕ್ಕೆ ನಮ್ಮ ಹತ್ರ ಇಲ್ಲ ಅನ್ನೋದಕ್ಕಾಗಿ ಪ್ರತಿನಿತ್ಯವೂ ಅವರ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಪರಮಗುರುಗಳು ಅಂತ, ಗುರುಗಳು ಅಂತ, ಹೀಗಾಗಿ ಆ ಮಹಾನುಭಾವರ ಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಾ ಅವರು ಸ್ತ್ರೀಯರ ಧರ್ಮಗಳನ್ನು ಅನೇಕ ಬಾರಿ ಪ್ರವಚನ ರೂಪದಲ್ಲಿ ಹೇಳಿದರು. ಅಲ್ಲಲ್ಲಿ ಹಲವು ತುಣುಕುಗಳು ಮಾತ್ರ ಇವತ್ತು ರೆಕಾರ್ಡ್ ಆಗಿ ಸಿಕ್ಕಿವೆ, ಕೆಲವು ಮಾತ್ರ, ಪರಿಪೂರ್ಣವಾಗಿ ಅದು ಸಿಕ್ಕಿಲ್ಲ. ಅಂತೂ ಆ ಧರ್ಮ ಬೋಧನೆಯಲ್ಲಿ ವಿಶೇಷವಾದ ಆದರ ಅವರಿಗೆ ಇತ್ತು. ಅಂಥ ಮಹಾನುಭಾವರ ಸ್ಮರಣೆಯನ್ನು ಮಾಡ್ತಾ ಮುಂದಿನ ಆ ಧರ್ಮಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಅಂಗಣದಲ್ಲಿ ಗೋಮಯದಿಂದ ಥಳಿಯನ್ನು ಹಾಕಬೇಕು, ಅದು ಪರಮಮಂಗಲ ಅಂತ ಹೇಳ್ತಾರೆ. ನಾನಾ ಜನರ ದೃಷ್ಟಿ ಮನೆ ಮೇಲೆ ಬೀಳ್ತಾ ಇರ್ತದೆ. ನಮ್ಮ ಮೇಲೆ ಇಷ್ಟೇ ಅಲ್ಲ, ಜೀವರ ಮೇಲೆ, ನಮ್ಮ ಮೇಲೆ ಇಷ್ಟೇ ದೃಷ್ಟಿಯಲ್ಲ, ನಾವು ಇರುವ ಸ್ಥಳದ ಮೇಲೂ ಅನೇಕ ಜನರ ದೃಷ್ಟಿ ಇರ್ತದೆ. ಆ ಮನೆ ಚೆನ್ನಾಗಿರ್ತದೆ, ಪೂರ್ವಕ್ಕೆ ಮುಖವಾಗಿರ್ತದೆ, ವಾಸ್ತು ಚೆನ್ನಾಗಿರ್ತದೆ, ಮತ್ತೇನೇನೋ ಧರ್ಮಗಳು ನಿತ್ಯ ಆಗ್ತಾ ಇರ್ತದೆ ಆ ಮನೆಯಲ್ಲಿ. ಆ ಸ್ಥಳ ನನಗೆ ಸಿಕ್ಕರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೀಗೆ ಹೋಗ್ತಾ ಬರ್ತಾ ಇರುವ ಜನರು ಅನೇಕ ಜನ ನಮ್ಮ ಮನೆಯ ಮೇಲೆ ದೃಷ್ಟಿಯನ್ನು ಹೋಗ್ತಾ ಇರ್ತಾರೆ. ಒಬ್ಬೊಬ್ಬರ ದೃಷ್ಟಿ ಒಂದೊಂದು ರೀತಿಯಲ್ಲಿ ಇರ್ತದೆ. ದೃಷ್ಟಿ ಹಾಕುವವರೆಲ್ಲರೂ ದುಷ್ಟರು ಅಂತ ಏನಲ್ಲ, ಅವರೆಲ್ಲ ಒಳ್ಳೆಯವರೇ ಆಗಿರ್ತಾರೆ. ಆದರೆ ಅವರು ಹಾಕಿದ ದೃಷ್ಟಿ ಮಾತ್ರ ಬಹಳ ಕೆಟ್ಟದ್ದಿರ್ತದೆ. ಅನೇಕ ಜನ ಜ್ಯೋತಿಷ್ಕರೇ ಹೇಳ್ತಾರೆ, ಈ ಸ್ಥಳದಲ್ಲಿ ದೃಷ್ಟಿದೋಷ ಬಹಳ ಇದೆ ಅಂತ ಅನೇಕ ಜನ ಜ್ಯೋತಿಷಿಗಳೇ ಹೇಳ್ತಾರೆ. ಕೆಲವು ಬಾರಿ ಆ ದೃಷ್ಟಿದೋಷವನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಪ್ರಭೂತವಾದ ದೃಷ್ಟಿ ಸ್ಥಳದ ಮೇಲೆ ಇರ್ತದೆ. ಅಷ್ಟೆಲ್ಲ ದೃಷ್ಟಿ ನಮ್ಮ ಮನೆಯ ಮೇಲೆ ಇದ್ದಾಗ ಮನೆಯಲ್ಲಿಯ ಜನ ಸುಖವಾಗಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಏನೋ ಒಂದು ತೊಂದರೆ ಮನೆಯಲ್ಲಿ, ಆ ಮನೆಯಲ್ಲಿ ಬಂದವರಿಗೆ, ಆ ಮನೆಯಲ್ಲಿ ಇದ್ದವರಿಗೆ, ಹೋಗು ಬರುವವರಿಗೆ ಎಲ್ರಿಗೂ ಏನೋ ಒಂದು ತೊಂದರೆ ಆಗ್ತಾ ಇರ್ತದೆ. ಬರೀ ವಾಸ್ತು ಸರಿ ಇಲ್ಲ ಅಂತ ಅನ್ನೋದೊಂದೇ ಇಷ್ಟೇ ಅಲ್ಲ, ವಾಸ್ತು ಸರಿ ಇಲ್ಲ ಅದನ್ನು ಬಹಳ ನಾವು ವ್ಯತ್ಯಾಸ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಅಷ್ಟು ಹಣ ನಮ್ಮ ಹತ್ರ ಇಲ್ಲ, ಅಷ್ಟು ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು. ಏನು ಹಿರಿಯರು ಕಟ್ಟಿದ್ದಾರೆ, ಏನು ನಾವು ಮೊದಲನೇ ಬಾರಿ ಕಟ್ಟಿದ್ದೇವೆ ಆಯಿತು. ಅಲ್ಪ ಸ್ವಲ್ಪ ವಾಸ್ತು ವ್ಯತ್ಯಾಸವನ್ನು ಮಾಡಿಕೊಳ್ಳಬಹುದೇ ಹೊರತು ಎಲ್ಲನೂ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಾಸ್ತು ಪ್ರಕಾರ ಈ ಸ್ಥಳವೇ ಚೆನ್ನಾಗಿಲ್ಲ ಅಂದರೆ ಬೇರೆ ಸ್ಥಳ ತೆಗೆದುಕೊಳ್ಳಿಕ್ಕಾಗ್ತದೆ, ನಮಗೆ ಆಗೋದಿಲ್ಲ. ಅನ್ನೋದಕ್ಕಾಗಿ ಶಾಸ್ತ್ರದಲ್ಲಿ ಅನೇಕ ತರಹದ ಉಪಾಯಗಳನ್ನು ಹೇಳಿದ್ದಾರೆ. ಮನೆಯ ಮುಂದೆ ಗೋಮಯದಿಂದ ಥಳಿ ಹಾಕೋದರಿಂದ ಯಾವ ದೃಷ್ಟಿ ದೋಷವೂ ಆ ಮನೆಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಆ ಗೋಮಯದಲ್ಲಿ ಇದ್ದವಳು ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಲ್ಲಿ ಇದ್ದಾಗ ಆ ಲಕ್ಷ್ಮೀದೇವಿಯ ದೃಷ್ಟಿಯೇ ಅಲ್ಲಿ ಆಗ್ತದೆ. ಲಕ್ಷ್ಮೀದೇವಿಯ ದೃಷ್ಟಿ ಯಾವ ಮನೆಗೆ ಆಗಿದೆ, ಅಲ್ಲಿ ಯಾವ ದುಷ್ಟರ ಯಾವ ಶಿಷ್ಟರ ದೃಷ್ಟಿಯೂ ಆ ಮನೆಗೆ ತಾಕೋದಿಲ್ಲ ಅಂತನ್ನೋದಕ್ಕಾಗಿ ಗೋಮಯದಿಂದ ಥಳಿ ಹಾಕಬೇಕು ಅಂತನ್ನೋದಕ್ಕಾಗಿ ಹೇಳ್ತಾರೆ. ಆ ಹೇಳುವ ಪ್ರಸಂಗದಲ್ಲಿ ಮಂಗಲಂ ದದ್ಯಾತ್ ಅಂತ ಅಂತಾರೆ. ಮನೆಯ ಮುಂದೆ, ಮನೆಯ ಅಂಗಳದಲ್ಲಿ ಮಂಗಲವನ್ನು ಹಾಕಬೇಕು ಅಂತ. ಮಂಗಲ ಹಾಕೋದು ಅಂತ ಅಂದರೆ ಮಂಗಲ ಅಂತ ಬರೆಯೋದು ಅಂತ ಅರ್ಥ ಅಲ್ಲ. ಗೋಮಯದಿಂದ ಥಳಿ ಹಾಕಿದರೆ ಆಯಿತು, ಅದೇ ಮಂಗಲ. ಶಬ್ದವನ್ನು ಹೇಗೆ ಬಳಸ್ತಾರೆ ನೋಡ್ರಿ ಶಾಸ್ತ್ರದಲ್ಲಿ. ಧರ್ಮಗಳನ್ನು ಹೇಳ್ತಾ ಥಳಿ ಹಾಕಬೇಕು, ರಂಗೋಲಿ ಹಾಕಬೇಕು, ಥಳಿ ಹಾಕಬೇಕು ಅಂತನ್ನೋದಕ್ಕೆ ಮಂಗಲವನ್ನು ಹಾಕಬೇಕು ಅಂತನ್ನೋ
ಪದಪ್ರಯೋಗವನ್ನು ಮಾಡ್ತಾರೆ. ನಾವು ಆ ಪದಪ್ರಯೋಗವನ್ನು ರೂಢಿಸ್ಕೊಳ್ಬೇಕು. ಬರೀ ಥಳಿ ಹಾಕೋದು ಅಂತ ಅಲ್ಲ, ಮಂಗಲವನ್ನು ಹಾಕೋದು ಅಂತನೋ ಶಬ್ದಗಳನ್ನು ಪ್ರಯೋಗ ಮಾಡಬೇಕು. ಆ ರೀತಿಯಾದ ಮಂಗಲವನ್ನು ಥಳಿಯನ್ನು ಹಾಕಿ ನಮ್ಮ ಮನೆ ಶುದ್ಧವಾಗಿರುವಂತೆ ಪರಿಶುದ್ಧವಾಗಿರುವಂತೆ ಮಾಡಿಕೊಳ್ಳಬೇಕು. ಅದು ನಮ್ಮ ಜವಾಬ್ದಾರಿ ಅಂತ ಅಂತಾರೆ. ನಮ್ಮವರಿಗೆ ನಮಗೆ ಮನೆ ಯಾರದ್ದಿರ್ತದಲ್ಲ, ಯಜಮಾನ ಯಜಮಾನತಿ ಅವರದ್ದೇ ಅಲ್ಲ, ಇದು ನಮ್ಮ ಮನೆ. ನಮ್ಮ ಮನೆಗೆ ಯಾವ ದೃಷ್ಟಿ ತಾಕಬಾರದು ಅಂತ ಅನ್ನೋ ಭಾವನೆ ಅವರಿಗೆ ಹೇಗೆ ಪ್ರಬಲವಾಗಿರ್ತದೆ, ಕೆಲಸದವರಿಗೆ ಇರೋದಿಲ್ಲ. ಅವರಿಗೂ ಆ ಮನೆ ಮೇಲೆ ದೃಷ್ಟಿನೇ ಇರ್ತದೆ. ಈ ಮನೆ ಕೆಲಸ ಮಾಡಲಿಕ್ಕೆ ನಾನು ಬಂದಿದ್ದೇನೆ, ನಾನೇ ಈ ಮನೆ ಯಜಮಾನಿ ಅಂತಾಗಿಬಿಟ್ರೆ, ಈ ಮನೆ ನನ್ನ ಹೆಸರಲ್ಲೇ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರ್ತದಲ್ಲ, ನಾನಾ ತರಹದ ದೃಷ್ಟಿ ಅವರಿಗೂ ಇರ್ತದೆ ಅನ್ನೋದಕ್ಕಾಗಿ ಕೆಲಸದವರನ್ನು ನಂಬಿ ಕೂಡಬೇಡಿ ಅಂತ ಧರ್ಮಶಾಸ್ತ್ರ ನಮಗೆ ತಿಳಿಸ್ತದೆ. ಸ್ತ್ರೀಯರ ಅತ್ಯಂತ ಆದ್ಯ ಕರ್ತವ್ಯ ಇದು ಅಂತ ಹೇಳ್ತಾರೆ. ಪುರುಷರಿಗೆ ಆ ಅರ್ಥ ಸಂಪಾದನೆಗೆ ಹೊರಗೆ ಹೋಗಲಿಕ್ಕೆ ಹೇಳಿದ್ದಾರೆ. ಇವತ್ತು ಅನಿವಾರ್ಯ ಸ್ತ್ರೀಯರು ಹೋಗ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದರೂ ಅನೇಕ ಮಹಿಳೆಯರು ಮನೆಯ ಕೆಲಸವನ್ನು ಮಾಡಿಕೊಂಡು ಹೊರಗಿನ ಕೆಲಸವನ್ನು ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಆದರೂ ಈ ಕೆಲಸ ಅತ್ಯಂತ ಪ್ರಧಾನ ಅಂತ ಹೇಳ್ತಾರೆ. ಮನೆ ಪರಿಶುದ್ಧವಾಗಿ, ಮನೆಗೆ ಯಾವ ದೃಷ್ಟಿ ತಾಕಬಾರದು. ಬರೀ ಒಂದು ಕುಂಬಳಕಾಯಿ ಇಟ್ಟರೆ ಸಾಕಾಗೋದಿಲ್ಲ ಮನೆ ಮುಂದೆ, ಅಥವಾ ತೆಂಗಿನಕಾಯಿ ಇಟ್ಟರೆ ಆಗೋದಿಲ್ಲ. ಪ್ರತಿನಿತ್ಯ ಮನೆಯ ಮುಂದೆ ಈ ತರಹದ ಥಳಿಯನ್ನು ಮಂಗಲವನ್ನು ಹಾಕ್ತಾ ಇದ್ದರೆ ಆ ಮನೆ ಮಂಗಲವಾಗಿರ್ತದೆ. ಆ ಮನೆಯಲ್ಲಿ ಯಾವುದೇ ತರಹದ ಅಮಂಗಲದ ಪ್ರವೇಶ ಆಗೋದಿಲ್ಲ ಅನ್ನೋದಕ್ಕಾಗಿ ಆ ಕಾರ್ಯವನ್ನು ಮಾಡ್ರಿ ಅಂತ ಹೇಳ್ತಾರೆ. ಹೇಗೆ? ಗೋಮಯೇನ ಜಲೇನ ಚ, ಗೋಮಯ ಮತ್ತು ನೀರು ಅವೆರಡನ್ನು ಬೆರೆಸಿ ಮನೆಯ ಮುಂದೆ ಥಳಿಯನ್ನು ಹಾಕಬೇಕು. ಅಲಂಕುರ್ವೀತ ಹರ್ಮ್ಯಾಣಿ, ಅದು ನನ್ನ ಒಂದು ಮನೆ ಅಂತ ತಿಳ್ಕೊಳ್ಬೇಡ್ರಿ. ಇರೋದು ಒಂದು ಮನೆ ಇರಬಹುದು, ಆದರೆ ಮನೆಯಲ್ಲಿ ಕೋಣೆಗಳಿವೆ ಅಲ್ಲ, ಒಂದೊಂದು ಕೋಣೆ ಒಂದೊಂದು ಮನೆ, ಒಂದೊಂದು ಭವನ ನನ್ನದು. ಹರ್ಮ್ಯ ಅಂತ ಅಂತಾರೆ. ಸಣ್ಣ ಮನೆ ಇದೆ ನಾನು ಮಾಡಿಕೊಳ್ಬಹುದು, ದೊಡ್ಡ ಮನೆ ಯಾರು ಮಾಡಲಿಕ್ಕಾಗ್ತದೆ ಅಂತ ಅನ್ನಬೇಡಿ. ಎಷ್ಟೇ ದೊಡ್ಡ ಮನೆ, ಎಷ್ಟೇ ಮನೆಗಳಿರಲಿ, ಅಷ್ಟೆಲ್ಲ ಮನೆಗಳನ್ನು ಅಲಂಕಾರ ಮಾಡುವ ಜವಾಬ್ದಾರಿ ಹೆಣ್ಣು ಮಕ್ಕಳದ್ದು ಅಂತ ಹೇಳ್ತಾರೆ. ದ್ರೌಪದಿ ದೇವಿ ಬಹಳ ಸುಂದರವಾಗಿ ಹೇಳ್ತಾಳೆ. ಅದನ್ನು ಮೊಟ್ಟ ಮೊದಲಿಗೆ ನಾನು ಸಂಗ್ರಹ ಮಾಡಿದ್ದೇನೆ. ಇದೆಲ್ಲ ಆದಮೇಲೆ ಮಹಾಭಾರತದಲ್ಲಿ ಬಂದ ಆ ಮಾತುಗಳನ್ನು ದ್ರೌಪದಿ ತಾನು ಯಾವ ರೀತಿಯಾಗಿ ಸ್ತ್ರೀ ಧರ್ಮಗಳನ್ನು ಪಾಲನೆ ಮಾಡ್ತಾ ಇದ್ಲು ಅನ್ನೋದನ್ನು ತಾನು ಸತ್ಯಭಾಮೆಯ ಮುಂದೆ ಅರಿಕೆ ಮಾಡಿಕೊಳ್ತಾಳೆ. ಬಹಳ ಸುಂದರವಾಗಿ ಇದ್ದದೆ ಅದು. ಅದನ್ನು ಸಾಧ್ಯವಾದರೆ ಆಮೇಲೆ ತಿಳಿಯೋಣ. ಆದರೆ ಇಲ್ಲಿ ಹೇಳ್ತಾರೆ, ಅಲಂಕುರ್ವೀತ ಹರ್ಮ್ಯಾಣಿ ಸೇಚನೈಹಿ ರಂಗವಲ್ಲಿಭಿ. ಎಲ್ಲ ಕಡೆಗೆ ರಂಗವಲ್ಲಿಗಳು ಕಾಣಿಸ್ಬೇಕಂತೆ, ಅದು ಪರಮಮಂಗಲ. ಎಲ್ಲ ಮನೆಗಳನ್ನು ಶಿಸ್ತಾಗಿ ಒರೆಸಿ ಇಡಬೇಕು ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಅದೊಂದು ಪ್ರಧಾನವಾದ ಕರ್ಮ, ಪ್ರಧಾನವಾದ ಧರ್ಮ. ಅದರಿಂದ ಮನೆಗೆ, ಮನೆಯ ಒಳಗೆ ಇದ್ದವರಿಗೆ, ಹೋಗಿ ಬರುವವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಬಂದ ಅತಿಥಿ ಅಭ್ಯಾಗತರಿಗೆ ಏನಾದರೂ ಅಲ್ಲಿ ತೊಂದರೆ ಆಯಿತು ಅಂತ ಅಂದರೆ, ಅವ್ರ ಮನೆನಾ, ಹೋದ್ಸಲ ಹೋಗಿದ್ದೆ ನೀರು ಕುಡದೆ, ಬೇಡಪ್ಪ ಆ ಮನೆ ಅಂತ ಅಂದ್ಬಿಡ್ತಾರೆ. ಆ ಊರ, ನೀರು ಸರಿಯಾಗಿಲ್ಲ ಅಲ್ಲಿಗೆ ಹೋಗೋದಿಲ್ಲ ಅಂತ ನಾವಂತೇವೆ. ಯಾಕೆ? ಇವೆಲ್ಲ ದೃಷ್ಟಿದೋಷಗಳು. ಬರೀ ನೀರು ಅಲ್ಲ, ನೀರು ನಿಮಿತ್ತ. ಅದು ಅಲ್ಲಿ ಪರಿಸರವಾಗಲಿ, ಅಲ್ಲಿಯ ವಾತಾವರಣವಾಗಲಿ ಕೇವಲ ನಿಮಿತ್ತವಾಗಿ ಬಿಡ್ತದೆ. ಆದರೆ ಪ್ರಧಾನ ಯಾವುದು ಅಂದರೆ ಇದೆ, ಮನೆ ಅಮಂಗಲವಾಗಿರ್ತದೆ ಅನ್ನೋದಕ್ಕಾಗಿ ಏನೋ ಒಂದು ನಿಮಿತ್ತ ಮೇಲೆಯಾಗಿ ಬಂದ ಅತಿಥಿ ಅಭ್ಯಾಗತರಿಗೆ, ಇದ್ದ ಯಜಮಾನರಿಗೆ, ಮಕ್ಕಳಿಗೆ ತೊಂದರೆಯಾಗುವಂತೆ ಮಾಡ್ತದೆ ಅಂತ ಅನ್ನೋದಕ್ಕಾಗಿ ಮನೆ ಸುರಕ್ಷಿತವಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ಈ ಧರ್ಮದ್ದಿದೆ ಅನ್ನೋದಕ್ಕಾಗಿ ಆ ಧರ್ಮದ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಭವಿಷ್ಯೋತ್ತರ ಪುರಾಣದಲ್ಲಿ ಹೊಸ್ತಿಲು ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಬಹುಶಃ ಇದೆಲ್ಲ ನಾವು ಒಂದು ವರ್ಷಕ್ಕೆ ಒಂದು ಸಲ ಮಾಡ್ತೇವೆ ಅಷ್ಟೇ. ಆ ಬಣ್ಣದ್ದು ಹಾಕಿ ಬಿಡ್ತೇವೆ, ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣ. ಕೆಮ್ಮಣ್ಣಿನಿಂದ ಹೊಸ್ತಿಲನ್ನು ಸಾರಿಸಬೇಕು ಅಂತ ಹೇಳಿದ್ದಾರೆ. ಕೆಂಪಿನ ಬಣ್ಣ ಹಾಕಿಬಿಟ್ರೆ ಆಯಿತು. ರಂಗವಲ್ಲಿ ಬಿಳಿಯ ಬಣ್ಣದಲ್ಲಿ ಇರ್ತದೆ, ಹೀಗಾಗಿ ಬಿಳಿಯ ಬಣ್ಣದಿಂದ ಹಾಕಿದರೆ ಆಯಿತು ಅಂತ ಹೇಳಿ ನಾವು ವರ್ಷ ಆದರೂ ಅಳಿಸಿ ಹೋಗಿರಬಾರದು ಅಂಥದ್ದನ್ನು ಹಾಕಿಬಿಟ್ಟಿರ್ತೇವೆ. ಆದರೆ ಪ್ರತಿನಿತ್ಯದ ಕೆಲಸ ಅಂತ ಹೇಳ್ತಾರೆ. ಅದೊಂದು ದೇವರ ಪೂಜೆ. ಅಲ್ಲಿ ನರಸಿಂಹದೇವರು ಇರ್ತಾರೆ. ಅಲ್ಲಿ ಹೊಸ್ತಿಲು ಅಂತ ಅಂದರೆ ನರಸಿಂಹದೇವರು ಸಾಕ್ಷಾತ್ತಾಗಿ ಕುಳಿತುಕೊಂಡ ಸ್ಥಳ. ಅಲ್ಲರಿ ಯಾವುದೋ ಹಿರಣ್ಯಕಶಿಪುವಿನ ಮನೆಯಲ್ಲಿ ಅವರ ಹೊಸ್ತಿಲ ಮೇಲೆ ಕುಳಿತಿದ್ದಾರೆ, ನಮ್ಮ ಹೊಸ್ತಿಲಿನ ಅಲ್ಲಿ ನರಸಿಂಹದೇವರು ಹೇಗಿರ್ಲಿಕ್ಕೆ ಸಾಧ್ಯ ಅಂತ ನೀವು ವಿಚಾರ ಮಾಡಬಹುದು. ಆದರೆ ತಾತ್ಪರ್ಯದಲ್ಲಿ ಬಂತಲ್ಲ, ರಾಮಚಂದ್ರ ದೇವರು ಕಾಗೆ ಕಣ್ಣು ಹೋಗೋ ಹಾಗೆ ಮಾಡಿದ್ರೆ ಅದು ಒಂದೇ ಕಣ್ಣು ಹೋಗೋ ಹಾಗೆ ಮಾಡಲಿಲ್ಲ, ಎಲ್ಲ ಕಣ್ಣು ಹೋಗೋ ಹಾಗೆ ಮಾಡಿದರು. ನರಸಿಂಹದೇವರು ಯಾವುದೋ ಹಿರಣ್ಯಕಶಿಪುವಿನ ಮನೆಯ ಹೊಸ್ತಿನ ಮೇಲೆ ಕೂತಿದ್ರೂ ಸಹ ಎಲ್ಲರ ಮನೆಯ ಹೊಸ್ತಲಲ್ಲಿ ನರಸಿಂಹದೇವರ ಸನ್ನಿಧಾನ ಇದೆ, ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ, ರುದ್ರದೇವರ ಪಾರ್ವತೀ ದೇವಿಯ ಸನ್ನಿಧಾನ ಅಲ್ಲಿ ಇದೆ ಅನ್ನೋದಕ್ಕಾಗಿ ಆ ಪಾರ್ವತಿ, ರುದ್ರ, ಲಕ್ಷ್ಮೀ, ನರಸಿಂಹರ ಪೂಜೆಯಂತೆ ಅದು. ಅದಕ್ಕೆ ಕೆಮ್ಮಣ್ಣನ್ನು ಹಚ್ತೇವೆ, ಅದಕ್ಕೆ ರಂಗವಲ್ಲಿಯನ್ನು ಹಾಕ್ತೇವೆ ಅಂತಂದರೆ ಅಲ್ಲಿರುವ ಪರಮಾತ್ಮನಿಗೆ ಅಲಂಕಾರ ಮಾಡಿದ ಹಾಗೆ ದೇವರಿಗೆ ಸಂತೋಷವಾಗ್ತದಂತೆ.
ಪಂಚಾಮೃತ ಅಭಿಷೇಕ ಮಾಡಿದರೆ ಹೇಗೆ ದೇವರಿಗೆ ಸಂತೋಷವಾಗಬೇಕಲ್ಲ, ಅದು ಮಾಡಿದರೂ ನಿಜವಾಗಿ ದೇವರಿಗೆ ಆಗೋದಿಲ್ಲ. ಯಾಕೆಂದರೆ ಈ ಪಂಚಾಮೃತ ಯಾಕೆ ಬೇಕು ದೇವರಿಗೆ? ಈ ಪಂಚಾಮೃತ ಬೇಕೇ ಆಗಿಲ್ಲ ಭಗವಂತನಿಗೆ, ಆದರೂ ಭಕ್ತ ಮಾಡಿದ್ದಾನೆ ಅಂತ ಹೇಳಿ ಅದನ್ನು ಹೇಗೆ ಸಂತೋಷದಿಂದ ದೇವರು ಸ್ವೀಕಾರ ಮಾಡ್ತಾನಲ್ಲ, ಹಾಗೆಯೇ ಈ ತರಹದ ಎಲ್ಲ ಪೂಜೆಗಳನ್ನು ದೇವರು ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ನಮಗೆ ಹೇಳ್ತಾರೆ, ಅಶೂನ್ಯ ದೇಹಲಿ ಕಾರ್ಯ ಪ್ರಾತಃ ಕಾಲೇ ವಿಶೇಷತಃ ಅಂತ ಹೇಳ್ತಾರೆ. ಆ ದೇಹಲಿ ಅಂದರೆ ಹೊಸ್ತಿಲು ಅಂತ ಅರ್ಥ. ಆ ಹೊಸ್ತಿಲು ಯಾವಾಗಲೂ ಅಶೂನ್ಯವಾಗಿರುವಂತೆ ಮಾಡಬೇಕಂತೆ, ಬೋಳು ಬೋಳು ಕಾಣಬಾರದಂತೆ ಅದು. ಹೀಗಾಗಿ ಅದು ಕೆಮ್ಮಣ್ಣು, ರಂಗವಲ್ಲಿ, ಹೂಗಳು ಇವೆಲ್ಲವುಗಳಿಂದ ಅದರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ತುಂಬಿ ತುಂಬಿ ಕಾಣಬೇಕಂತೆ ಹೊಸ್ತಲು, ತುಂಬಿ ತುಂಬಿ ಕಾಣಬೇಕು. ಹಾಗೆ ಆ ದೇವರ ಪೂಜೆಯನ್ನು, ದೇಹಲಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಆ ಹೊಸ್ತಿಲನ ಪೂಜೆಯನ್ನು ಮಾಡಬೇಕು. ಯಸ್ಯ ಶೂನ್ಯ ಭವೇತ್ ಸಾತು ಶೂನ್ಯಂ ತಸ್ಯ ಕುಲಂ ಭವೇತ್. ಯಾರ ಮನೆಯ ಹೊಸ್ತಿಲು ಶೂನ್ಯವಾಗಿದೆ, ಕೆಮ್ಮಣ್ಣು, ರಂಗವಲ್ಲಿ, ಪುಷ್ಪಗಳು, ಅರಿಶಿಣ, ಕುಂಕುಮಗಳಿಲ್ಲದೆ ಯಾವುದು ಬೋಳು ಬೋಳಾಗಿದೆಯಲ್ಲ, ಅವರ ಕುಲವೇ ಶೂನ್ಯವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಇದು ಅರ್ಥವಾದ. ಇದರಲ್ಲಿ ಎಷ್ಟು ಅಂತ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಇಡೀ ಕುಲವೆಲ್ಲ ನಾಶವಾಗಿ ಹೋಗಿಬಿಡ್ತದೆ ಅಂತ ಅಭಿಪ್ರಾಯವಲ್ಲ, ಅದರಿಂದ ಅನರ್ಥವಾಗೋದಂತೂ ಖಚಿತ ಅನ್ನೋದಕ್ಕಾಗಿ ದೇವರ ಪೂಜೆಯನ್ನು ಮಾಡಬೇಕು. ಈಗ ಮನೆಯಲ್ಲಿ ಹಿರಿಯರಿದ್ದಾರೆ, ಅವರಿಗೆ ಗೌರವ ಕೊಡದೇ ಇದ್ರಿ ಶಾಪ ಕೊಡ್ತಾರೋ ಇಲ್ಲೋ? ನಮಗೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟ ಮೇಲೆ ಇಲ್ಲ ನಾನು ಅಭಿಪ್ರಾಯದಲ್ಲಿ ಅಂದಿಲ್ಲ ಅಂತ ಅವರು ಅನ್ಬಹುದು, ಆದರೆ ಅವರು ಶಾಪ ಮಾತ್ರ ತಟ್ಟಿ ಬಿಡ್ತದೆ ನಮಗೆ. ನಾವು ಕೆಟ್ಟ ಕೆಲಸ ಮಾಡಿದಾಗ, ಹಿರಿಯರನ್ನು ನಿಂದೆ ಮಾಡಿದಾಗ ಅವರ ಮನಸ್ಸು ನೊಂದರೆ ಸಾಕು, ಬಾಯಿಂದ ಅನ್ನಬೇಕಾಗಿಲ್ಲ. ಸತಾಂ ಕೃತ್ವಾತು ಸಂತಾಪಂ ಶಾಪಂ ದೇಹೀತಿ ನೋವದೇತ್, ಸತಾಂ ಕೃತ್ವಾತು ಸಂತೋಷಂ ವರಂ ದೇಹೀತಿ ನೋವದೇತ್ ಅಂತ ಸುಭಾಷಿತಕಾರ ಹೇಳ್ತಾರೆ. ಸಜ್ಜನರಿಗೆ ಸಂತಾಪವನ್ನು ಕೊಟ್ಟು ಬಿಟ್ಟರೆ ಅದಾದಮೇಲೆ ನಾನು ನಿನಗೆ ತೊಂದರೆ ಕೊಟ್ಟಿದ್ದೇನೆ, ನನಗೇನು ಶಾಪ ಕೊಡು ಅಂತ ಕೇಳೋ ಅವಶ್ಯಕತೆ ಇಲ್ವಂತೆ. ದೇವರು ಕೊಟ್ಟೇ ಬಿಡ್ತಾನೆ, ಅವರ ಮೂಲಕ ಶಾಪವನ್ನು ಭಗವಂತ ಕೊಟ್ಟೇ ಬಿಡ್ತಾನೆ ಅನ್ನೋದಕ್ಕಾಗಿ ಹಿರಿಯರನ್ನು ಎಂದೆಂದಿಗೂ ಸಂತಾಪಗೊಳಿಸಬಾರದು. ಹಾಗೇನೆ ಆ ದೇವತೆಗಳಿಗೆ ಸಂತಾಪವಾಗುವ ಹಾಗೆ ಸರ್ವಥಾ ವರ್ತಿಸಬಾರದು, ಅವರಿಗೆ ಸಂತೋಷವಾಗುವಂತೆ ನಾವು ನಡೆದುಕೊಳ್ಳಬೇಕು ಅನ್ನೋದಕ್ಕಾಗಿ ಆ ದೇಹಲಿ, ಆ ಹೊಸ್ತಿಲು ತುಂಬಿ ಇರುವಂತೆ ಯಾವಾಗಲೂ ನೋಡಿಕೊಳ್ಳಬೇಕು ಅಂತ ನಮಗೆ ತಿಳಿಸ್ತಾರೆ. ಹೇಗೆ ಪ್ರಾತಃ ಕಾಲೇ ಸ್ತ್ರೀಯ ಕಾರ್ಯಂ ಗೋಮಯೇ ನಾನುಲೇಪನಂ ಪ್ರತ್ಯಹಂ ಸದನೆ ತಸ್ಮಾತ್ ನೈವ ದುಃಖಾನಿ ಪಶ್ಯತಿ. ಪ್ರತಿನಿತ್ಯ ಗೋಮಯದಿಂದ ಅನುಲೇಪನವನ್ನು ಮಾಡೋದರಿಂದ ಯಾವುದೇ ರೀತಿಯಾದ ದುಃಖಗಳು ಆ ಮನೆಯಲ್ಲಿ ಕಂಡುಬರೋದಿಲ್ಲ. ಯಾಕೇನು ಬರೀ ಹೊಸ್ತಿಲು ಕಟ್ಟಿಗೆ ಪೂಜೆ ಮಾಡಿದರೆ ಇಷ್ಟೆಲ್ಲ ಲಾಭ ನಮಗಾಗ್ತದ ಅಂತ ಅಂದರೆ ಹಾಗೆಲ್ಲ ಅಲ್ಲ ಅಂತ ಹೇಳ್ತಾರೆ. ಉದುಂಬರೇ ವಸೆನ್ನಿತ್ಯಂ ಭವಾನಿ ಸರ್ವದೇವತಾ. ಎಲ್ಲ ಮಂಗಲಗಳಿಗೆ ದೇವತೆ ಆ ಭವಾನಿ, ಹೆಸರೇ ಭವ, ಶುಭ. ಅಂಥ ಭವಾನಿ ಶಿವಾನಿ ಪಾರ್ವತಿ ಆ ಹೊಸ್ತಿಲಲ್ಲಿ ಇರ್ತಾಳೆ. ವಿಶೇಷವಾಗಿ ಮೇಲಿನ ದೇವತೆಗಳು ಇದ್ದಾರೆ, ಭಗವಂತ, ಲಕ್ಷ್ಮೀದೇವಿ, ವಾಯುದೇವರು, ಭಾರತೀ ದೇವಿಯರು, ಆನಂತರ ಪಾರ್ವತಿ ಮತ್ತು ರುದ್ರದೇವರು, ಎಲ್ಲ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವಳು ಸನ್ನಿಹಿತಳಾಗಿದ್ದಾಳೆ ಪಾರ್ವತೀ ದೇವಿ ಅನ್ನೋದಕ್ಕಾಗಿ ತತಸ್ಸ ಪ್ರತ್ಯಹಂ ಪೂಜ್ಯ ಗಂಧ ಪುಷ್ಪ ಅಕ್ಷತಾದಿಭಿ. ಹೇಗೆ ಆ ಹೊಸ್ತಿಲು ಪೂಜೆ ಮಾಡೋದು? ಗಂಧ, ಅರಿಶಿಣ, ಕುಂಕುಮ ಇತ್ಯಾದಿಗಳನ್ನು ಹಾಕಿ, ದೇವರ ಗಂಧ ನಿರ್ಮಾಲ್ಯದ್ದು ಇದ್ದರೆ ಅದನ್ನು ಅಲ್ಲಿ ಏರಿಸಿ, ಅಕ್ಷತೆಗಳನ್ನು ಅದಕ್ಕೆ ಹಾಕಿ, ಅರಿಶಿಣ, ಕುಂಕುಮ, ಅಕ್ಷತೆ ಇತ್ಯಾದಿಗಳನ್ನು ಹಾಕಿ ದುರ್ಗಾ, ಲಕ್ಷ್ಮೀದೇವಿ ಮತ್ತು ಪಾರ್ವತೀ ದೇವಿ, ಸರಸ್ವತೀ ದೇವಿ ಈ ಮೂರೂ ಜನ ಈ ಹೊಸ್ತಿಲಲ್ಲಿ ಇದ್ದಾರೆ. ನಮಗೆ ಮಂಗಲವನ್ನು ಈ ದೇವತೆಗಳು ಮಾಡ್ತಾರೆ ಅಂತನ್ನೋ ಭಾವನೆಯಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪಾದಸ್ಯ ಸ್ಪರ್ಶನಂ ತತ್ರ, ದೇವತೆಗಳಿದ್ದಾರೆ ಅಂತ ಅನ್ನೋದಕ್ಕಾಗಿ ಕಾಲಿನಿಂದ ಹೊಸ್ತಿಲನ್ನು ತುಳಿಯಬಾರದು ಅಂತ ಹೇಳ್ತಾರೆ. ನಾವು ಬರೀ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಹಾಗೆ ಮಾಡ್ತೇವೆ, ಮನೆಯಲ್ಲಿಯೂ ಹಾಗೇನೆ ಕಾಲಿನಿಂದ ಹೊಸ್ತಿಲನ್ನು ಎಂದೆಂದಿಗೂ ತಿಳಿಯಬಾರದು. ಯಾಕೆಂದರೆ ಈ ಎಲ್ಲ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಪಾದಸ್ಯ ಸ್ಪರ್ಶನಂ ತತ್ರ. ಆ ಹೊಸ್ತಿಲನ್ನು ದಾಟೋದಾದರೂ ಹೇಗೆ ಅಂತ ಅಂದರೆ ಪೂಜೆ ಮಾಡಿ ದಾಟಬೇಕಂತೆ. ಅದನ್ನು ಹೊಸ್ತಿಲನ್ನು ಪೂಜೆ ಮಾಡಿ ದಾಟಬೇಕು. ಪ್ರತಿ ಬಾರಿ ಪೂಜೆ ಮಾಡಿ ದಾಟಲಿಕ್ಕೆ ಎಲ್ಲಿ ಆಗ್ತದೆ ಅನ್ನೋದಕ್ಕಾಗಿ ದೇವಾಲಯಕ್ಕೆ ಹೋದಾಗ ಮಾತ್ರ ಕೈಯಿಂದ ಆ ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿ ದಾಟುವ ಪದ್ಧತಿಯನ್ನು ಹಾಕ್ಕೊಳ್ತಾರೆ. ಎಂಥ ಶೂದ್ರ ಚಾಂಡಾಲ ಏನೂ ಗೊತ್ತಿಲ್ಲ ಅಂತ ನಾವೇ ಹಾಗೆ ಹೋಗ್ತೇವೆ ದೃಷ್ಟರಾಗಿ. ಆದರೆ ಹೊರಗಿನ ಜನ ಮಾತ್ರ ಅದಕ್ಕೆ ಕೈ ಮುಟ್ಟಿಸಿ ತಲೆ ಮೇಲೆ ಹಚ್ಚಿಕೊಂಡು ನಮಸ್ಕಾರ ಮಾಡಿ ಅದನ್ನು ದಾಟ್ತಾರೆ. ಅಷ್ಟು ಶ್ರದ್ಧೆಯಿಂದ ಆ ಹೊಸ್ತಿಲನ್ನು ದಾಟ್ತಾರೆ ದೇವಾಲಯಗಳಲ್ಲಿ. ನಾವು ಅಷ್ಟರಲ್ಲಿ ಮುಂದೆ ಹೋಗಿಬಿಟ್ಟಿರ್ತೇವೆ, ಹಿಂದೆ ಬರೋರು ಹಾಗೆ ಮಾಡ್ತಾ ಇರ್ತಾರೆ. ಅಯ್ಯೋ ನಾನು ಮಾಡಲಿಲ್ಲಲ್ಲ ಅಂತ ನಮಗೆ ಪಶ್ಚಾತ್ತಾಪ ಆಗ್ತಾ ಇರ್ತದೆ. ಆದರೆ ಶಾಸ್ತ್ರ ಹೇಳ್ತದೆ ಅಸಂಪೂಜ್ಯ ಚ ಲಂಘನಂ. ಹೊಸ್ತಿಲನ್ನು ದಾಟಲೇಬೇಕು.
ದಾಟದೆ ಒಳಗೆ ಹೋಗೋ ಹಾಗಿಲ್ಲ. ದೇವರು ನೋಡಿ, ಭಗವಂತನ ಕ್ಷಮೆ ನೋಡಿ, ಎಷ್ಟು ಈ ದೇವತೆಗಳ ಕ್ಷಮೆ. ಕಾಲು ತೋರಿಸಿ ಹೋಗ್ತೇವೆ, ಅನಿವಾರ್ಯ ಅಲ್ಲ, ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ ನಮಗೆ. ಹೊಸ್ತಿಲು ನರಸಿಂಹದೇವರಿದ್ದಾರೆ, ನಮ್ಮ ಪಾದ ಸರಿಯಾಗಿ ಅವರಿಗೆ ಕಾಣಿಸುವ ಹಾಗೆ ಒಳಗೆ ಹೋಗ್ಬೇಕಾದ್ರೆ ಹಾಗೆ ಮಾಡ್ಬೇಕಲ್ಲ, ಇನ್ನೇನು ಮಾಡಬೇಕು? ತಲೆ ತೆಳಗೆ ಮಾಡಿ ಹೋಗುವಂತಿಲ್ಲ, ಕಾಲೇ ತೋರಿಸ್ಲೇಬೇಕು. ಆದರೂ ಸಹ ಅಲ್ಲಿರುವ ದೇವತೆಗಳು ಕ್ಷಮೆ ಮಾಡ್ತಾರೆ. ನನ್ನನ್ನು ದಾಟಿಯೇ ಇಲ್ಲ ನೀನು, ಎಲ್ಲ ಕಡೆಗೆ ಹೋಗಬೇಕಾದದ್ದು, ಎಲ್ಲ ಕಡೆಗೆ ದೇವರಿದ್ದಾನೆ ಅನ್ನೋದಕ್ಕಾಗಿ ನಮಸ್ಕಾರ ಮಾಡಿ, ಮನಸ ಆದರೂ ಕೊನೆಯ ಪಕ್ಷದಲ್ಲಿ ಕೈ ಮುಟ್ಟಿ ನಮಸ್ಕಾರ ಮಾಡಬೇಕು. ಸಾಧ್ಯವಿಲ್ಲ ಆದರೆ ಮನಸ್ಸಾದರೂ ನಮಸ್ಕಾರವನ್ನು ಮಾಡಿ, ನಮಗೆ ಸಂಕೋಚ ನಾಚಿಕೆ, ಮುಟ್ಟಿ ನಮಸ್ಕಾರ ಮಾಡ್ತೇವೆ ಅಂದರೆ ಇವನು ಭಾರಿ ಭಾವುಕ ಇದ್ದಾನೆ ಅಂತ ಜನ ಎಲ್ಲಿ ತಿಳಿತಾರೋ ಏನೋ ಅಂತ. ಹೀಗಾಗಿ ನಾವು ಆ ಕೆಲಸ ಮಾಡೋದಿಲ್ಲ, ಆದರೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿ ಬಾರಿ ಅದರ ಪೂಜೆಯನ್ನು ಮಾಡಿ, ಪೂಜೆ ಅಂದರೆ ನಾನಾ ತರಹದ ಪೂಜೆ. ಹಿಂದೆ ಹೇಳಿದ ಗಂಧ ಪುಷ್ಪ ಅಕ್ಷತೆ, ಒಂದು ಪಂಚಪಾಳ ಹೊರಗೆ ಹೋಗಬೇಕಾದ್ರೆ ತೊಗೊಂಡು ಹೋಗಿ ಒಳಗೆ ಹೋಗಬೇಕಾದ್ರೆ ಪೂಜೆ ಮಾಡ್ತಾ ಹೋಗೋದು ಅಂತ ಅಭಿಪ್ರಾಯ ಅಲ್ಲ. ನಮಸ್ಕಾರ ಮಾಡೋದು ಒಂದು ಪೂಜೆ ಅನ್ನೋದಕ್ಕಾಗಿ ಪ್ರತಿ ಬಾರಿ ಅಲ್ಲಿರುವ ದೇವತೆಗಳನ್ನು ನಮಸ್ಕಾರ ಮಾಡಿ ಹೊಸ್ತಿಲನ್ನು ದಾಟಬೇಕು ಅಂತ ಹೇಳ್ತಾರೆ. ಹೊಸ್ತಿಲನ್ನು ಪೂಜೆ ಮಾಡದೇ ದಾಟಿದರೆ ಏನು ಅನರ್ಥವಾಗ್ತದೆ ಅಂತ ಹೇಳ್ತಾರೆ. ಕುರುವನ್ ನರಕಮಾಪ್ನೋತಿ ತಸ್ಮಾತ್ ತತ್ ಪರಿವರ್ಜಯೇನ್. ಪೂಜೆ ಮಾಡದೆ ಹೊಸ್ತಿಲನ್ನು ದಾಟೋದರಿಂದ ಅನರ್ಥವಾಗ್ತದೆ ಅನ್ನೋದರಿಂದ ಪೂಜೆ ಮಾಡಿ ಅದನ್ನು ದಾಟಬೇಕು ಅಂತ ಹೇಳ್ತಾರೆ. ಮನೆಯಿಂದ ಬೆಳಗ್ಗೆ ಪೂಜೆ ಮಾಡಬೇಕಲ್ಲ, ಹೊರಗೆ ಬರಬೇಕು. ಹೊರಗೆ ಬರಬೇಕಾದ್ರೆ ಪೂಜೆ ಮಾಡೋದು ಅಂದರೆ ಏನು? ಒಳಗಿನಿಂದಲೇ ಅದಕ್ಕೆ ಗಂಧ ಪುಷ್ಪ ಅಕ್ಷತೆ ಎಲ್ಲ ಹಾಕಲಿಕ್ಕೆ ಅಲ್ಲ, ಹೊರಗೆ ನಿಂತು ಅದು ಮಾಡೋದು. ಮನೆಯ ಹೊರಗೆ ನಿಂತು ಅದಕ್ಕೆ ಅಭಿಮುಖವಾಗಿ ಎದುರಿಗೆ ನಿಂತು ಪೂಜೆ ಮಾಡಬೇಕು, ಹಿಂದಿನಿಂದ ಪೂಜೆ ಮಾಡೋದಲ್ಲ. ವಾಗತ್ಯ ಅದು ಸರ್ವಥಾ ಹಾಗೆ. ಹಿಂದಿನಿಂದ ಯಾವುದೇ ಉಪಚಾರವನ್ನು ಮಾಡಬಾರ್ದು. ಹಿಂದಿನಿಂದ ನಮಸ್ಕಾರ ಮಾಡೋದು, ಹಿಂದಿನಿಂದ ಪೂಜೆಯನ್ನು ಮಾಡೋದು ಸರ್ವಥಾ ಮಾಡಬಾರ್ದು. ಪೂಜೆ ಏನೇ ಮಾಡೋದಾಗಿದ್ದರೂ ಮುಂದಿನಿಂದ ಪೂಜೆಯನ್ನು ಮಾಡಬೇಕು. ಹೀಗಾಗಿ ಹೊರಗೆ ಹೋಗಬೇಕಾದ್ರೆ ನಮಸ್ಕಾರ ಮಾಡಿ, ಅಷ್ಟಂತೂ ಮಾಡ್ಲಿಕ್ಕೆ ಬರ್ತದಲ್ಲ. ಹೊರಗೆ ಹೋಗಬೇಕಾದ್ರೆ ನಮಸ್ಕಾರ ಮಾಡಿ ದಾಟಿ ಹೊರಗೆ ಎಲ್ಲ ಕರ್ಮಗಳನ್ನು ಮುಗಿಸಿ ಆ ಹೊಸ್ತಿಲ ಪೂಜೆಯನ್ನು ಮಾಡಿ ಮತ್ತೆ ಒಳಗೆ ಬರಬೇಕು ಅಂತ ಹೇಳ್ತಾರೆ. ತಸ್ಮಾತ್ ತತ್ಪರಿವರ್ಜಯೇತ್. ಹೀಗಾಗಿ ಪೂಜೆ ಮಾಡಿ ಏನೇ ಅದರ ಮತ್ತೆ ಲಂಘನವನ್ನು ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಸಮ್ಮಾರ್ಜನವನ್ನು ನೋಡಿ, ಆ ಶಬ್ದಗಳು ಹೇಗಿದೆ. ನಾವು ಕಸ ಬಳಿಯೋದು ಅಂತ ಅಂತೇವೆ, ಆದರೆ ಧರ್ಮಶಾಸ್ತ್ರದಲ್ಲಿ ಅದನ್ನು ಸಮ್ಮಾರ್ಜನ ಅಂತ ಕರೀತಾರೆ. ಮನೆಯನ್ನು ಸ್ವಚ್ಛ ಮಾಡೋದು, ಕಸ ಬಳಿಯೋದು. ಹೇಗೆ ಬಳಿಬೇಕು? 2-3 ಬಾರಿ ನಾನು ಪ್ರಸಂಗ ಬಂದಾಗ ಆ ವಿಷಯವನ್ನು ಹೇಳಿದ್ದೇನೆ. ಬ್ರಹ್ಮಪುರಾಣದಲ್ಲಿ ಅದನ್ನು ನಮಗೆ ಬ್ರಹ್ಮಾಂಡ ಪುರಾಣದಲ್ಲಿ ಕಸ ಹೇಗೆ ಬಳಿಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಸಮ್ಮಾರ್ಜನೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಇದು ಯಾವಾಗಲೂ ಒಂದು ಸಲ ನೆನಪಾದರೂ ಸಾಕು, ನಮಗೆ ನೆನಪಾದಾಗ ಮಾಡಿದರೂ ಸಾಕು. ಯಾವಾಗಲೂ ಮಾಡಲಿಕ್ಕಾಗದೇ ಇದ್ದರೂ ನೆನಪಾದಾಗ ಮಾಡಿದರೂ ಸಾಕು. ಅರ್ಥಾತ್ ಅಷ್ಟೇ ಸಾಕು ಅಂತ ಕೃತಕೃತ್ಯರಾಗಿ ಕೂಡೋದಲ್ಲ, ನೆನಪಾಗೋದಿಲ್ಲ ಅಂತ ಅನ್ನೋದಕ್ಕಾಗಿ ಪ್ರಾಥಮಿಕ ಹಂತದಲ್ಲಿ ಈ ರೀತಿಯಾಗಿ ನಾವು ಮಾಡಬಹುದು. ಹೇಗೆ ಕಸ ಬಳಿಬೇಕು? ಶನೈ ಸಮ್ಮಾರ್ಜನಂ ಕುರ್ಯಾತ್. ಸಾವಕಾಶವಾಗಿ ಕಸ ಬಳಿಬೇಕಂತೆ. ವಿದ್ಯಾಪೀಠದಲ್ಲಿದ್ದಾಗ ನಾವು ಬಹಳ ವೇಗವಾಗಿ ಮಾಡ್ತಾ ಇದ್ವಿ ಕೆಲಸ. ಮಾಡ್ತಾ ಇದ್ರಬೇಕಾದ್ರೆ ಸ್ವಯಂ ಗುರುಗಳು ಆಚಾರ್ಯರು ಬಂದು ಹೇಗೆ ಕಸ ಬಳಿಬೇಕು ಅಂತ ಕಸಬರಿಗೆ ಕೈಯಲ್ಲಿ ಹಿಡಿದುಕೊಂಡು ತೋರಿಸ್ಬೇಕು. ಮಹಾಸ್ವಾಮಿಗಳು ಅಷ್ಟೇ ಪೂರ್ವಾಶ್ರಮದಲ್ಲಿ ಹೀಗೆಲ್ಲ ಅಲ್ಲ ಕಸ ಬಳಿಯೋದು, ಹೀಗೆ ಸ್ವಚ್ಛ ಮಾಡಬೇಕು ಅಂತ ತೋರಿಸ್ಬೇಕು. ಕೈಯಲ್ಲಿ ಹಿಡ್ಕೊಂಡು ಹೀಗೆ ಮಾಡಬೇಕು ಈ ಕೆಲಸ ಅಂತ ತೋರಿಸ್ಬೇಕು. ಅವರು ಕಲಿಸ್ಲಿಕ್ಕೆ ಅಲ್ಲ ಅವರಿದ್ದದ್ದು, ಹೀಗಾಗಿ ನಮಗೆ ಕಲಿಸ್ತಿದ್ರು. ನಾವು ಕಲೀಲಿಲ್ಲ, ನಾವು ಬೇಗ ಕೆಲಸ ಮಾಡಿ ಆಟ ಆಡೋದು ಇದೆಲ್ಲ ಕೆಲಸ ನಮಗೆ ಇರ್ತಾ ಇತ್ತು, ಮಾಡ್ತಾ ಇದ್ವಿ. ಆದರೆ ಕಸ ಹೇಗೆ ಬೆಳಿಬೇಕು ಅಂತ ಅನ್ನೋದನ್ನು ಬ್ರಹ್ಮಾಂಡ ಪುರಾಣ ನಮಗೆ ಹೇಳ್ತದೆ. ಈಗ ನೋಡಿರಿ, ಸ್ವಯಂ ವೇದವ್ಯಾಸ ದೇವರು ರಚನೆ ಮಾಡಿರತಕ್ಕಂತಹ ಪುರಾಣ ಕೇವಲ ಧರ್ಮಗಳಿಗಾಗಿ ಸೀಮಿತವಾದ ಪುರಾಣಗಳು ಕಸ ಹೇಗೆ ಬೆಳಿಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಇದು ಪೂಜೆಯಾಗದೇ ಇದ್ದರೆ, ಇದು ಯಾವುದೋ ಒಂದು ಸಣ್ಣ ಕ್ಷುದ್ರವಾದ ಕೆಲಸ ಅಂತ ಆಗಿದ್ದರೆ ವೇದವ್ಯಾಸ ದೇವರಂಥವರು ಪುರಾಣಗಳಲ್ಲಿ ಅದರ ಉಲ್ಲೇಖ ಮಾಡಬೇಕಾ? ಸರ್ವಥಾ ಸಾಧ್ಯವಿಲ್ಲ. ಅಂದಮೇಲೆ ಇದು ಎಷ್ಟು ದೊಡ್ಡ ಕೆಲಸಗಳು ಅಂತ ಅನ್ನೋದು ಇದರಿಂದಲೇ ನಮಗೆ ಅರ್ಥ ಆಗ್ತದೆ. ಮೊದಲನೇದ್ದು ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಅದನ್ನೇನೋ ಸುಮ್ಮನೆ ಆಗಿನ ಜನರಿಗೆ ಬಾಯಿ ಮಾತಾಗಿ ಹೇಳಲಿಲ್ಲ, ಪುರಾಣಗಳಲ್ಲಿ ಉಲ್ಲೇಖ ಮಾಡಿದರು. ಬರೀ ಒಂದು ಬ್ರಹ್ಮಾಂಡ ಪುರಾಣದಲ್ಲಿ ಅಲ್ಲ, ಮಹಾಭಾರತದಲ್ಲಿ ಇದರ ಉಲ್ಲೇಖವನ್ನು ಮಾಡ್ತಾರೆ ವೇದವ್ಯಾಸ ದೇವರು. ಇವೆಲ್ಲ ಬ್ರಹ್ಮಾಂಡ, ಇವೆಲ್ಲ ರಾಜಸ ಪುರಾಣ ರೀ, ತಾಮಸ ಪುರಾಣ, ಇವೆಲ್ಲ ಸಣ್ಣ ಸಣ್ಣ ಕೆಲಸ ಸುಮ್ಮನೆ ಹೇಳಿದ್ದಾರೆ ಅಂತ ಆಕ್ಷೇಪವನ್ನು ಮಾಡಬಹುದು. ಆದರೆ ಮಹಾಭಾರತದಲ್ಲಿ ಈ ತರಹದ ಮಾತುಗಳನ್ನು, ಮಹಾಭಾರತ ಭಾಗವತಗಳಲ್ಲಿ ಈ ತರಹದ ಮಾತುಗಳನ್ನು ವಿಧಾನ ಮಾಡ್ತಾರೆ ವೇದವ್ಯಾಸ ದೇವರು ಅನ್ನೋದಕ್ಕಾಗಿ ಇದು ಯಾವುದೂ ಸಣ್ಣ ಕೆಲಸ ಅಂತ ಮೊಟ್ಟ ಮೊದಲಿಗೆ ನಾವು ತಲೆಯನ್ನು ತೆಗೆದುಹಾಕಬೇಕು. ಶನೈ ಸಮ್ಮಾರ್ಜನಂ ಕುರ್ಯಾತ್. ಸಾವಕಾಶವಾಗಿ ಕಸ ಬಳಿಬೇಕು ಅಂತ ಹೇಳ್ತಾರೆ. ಅದೆಷ್ಟು ಸಾವಕಾಶ ಅದು ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಹೇಗೆ? ಮಾರ್ಜಿನ್ಯ, ಅದಕ್ಕೆ ಒಂದು ಶುದ್ಧವಾದ ಮಾರ್ಜಿನಿ, ಕಸಬರಿಗೆ ಶುದ್ಧವಾದ ಕಸಬರಿಗೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದು ಹೇಗಿರಬೇಕು? ಕಸಬರಿಗೆ ಹೇಗಿರಬೇಕು ಅಂತಲೂ ವೇದವ್ಯಾಸ ದೇವರು ಹೇಳ್ತಾರೆ.
ಮಾರ್ಜಿನ್ಯ ಮೃದು ಕೂರ್ಚಯ, ಅದರ ಕೂರ್ಚ ಅರ್ಥಾತ್ ಮುಂದಿನ ಭಾಗ ಏನಿರ್ತದಲ್ಲ ಬಹಳ ಮೆದುವಾಗಿ ಇರಬೇಕಂತೆ. ನೀವೆಲ್ಲ ಹಿರಿಯರು ಕೇಳಿರಬಹುದು, ಮೆದುಬರಿಗೆ ಅಂತಲೇ ಅದನ್ನು ವ್ಯವಹಾರ ಮಾಡ್ತಾ ಇದ್ರು. ಕಸಬರಿಗೆ ಅಂತ ಅಲ್ಲ, ಮೆದುಬರಿಗೆ ಅದು, ಮೃದುವಾದ ಕಸಬರಿಗೆ ಅದು. ಅರ್ಥಾತ್ ಆ ಕಸಬರಿಗೆಯಿಂದ ಕಸ ಬೆಳೆದರೆ ಅಲ್ಲಿರುವ ಪ್ರಾಣಿಗಳಿಗೆ ತಾಕ್ತದಲ್ಲ ಪೊರಕೆ, ಪ್ರಾಣಿಗಳಿಗೂ ಹಿಂಸೆಯಾಗಿರಬಾರದು, ಅಷ್ಟು ಮೃದುವಾಗಿರಬೇಕು ಅಂತ ತಿಳಿಸ್ತಾರೆ. ನೋಡ್ರಿ, ಕಸ ಬಳಿಲೇಬೇಕು, ಪ್ರಾಣಿಗಳಿಗೆ ಹಿಂಸೆಯಾಗಬಾರ್ದು, ಅದೊಂದು ಪೂಜೆ ಆಗಬೇಕು. ದೇವರ ಮನೆ, ಇವೆಲ್ಲ ಪ್ರಾಣಿಗಳಿರಬಾರದು, ಶುದ್ಧವಾಗಬೇಕು, ಸ್ವಚ್ಛವಾಗಬೇಕು, ಕಸ ಬಳಿಲೇಬೇಕು ಅನ್ನೋದಕ್ಕಾಗಿ ಅದಕ್ಕೊಂದು ಸಾಧನೆ ಮೃದು ಕೂರ್ಚಯ. ವರ್ಷ ವರ್ಷ ಆದರೂ ಇರಲಿ, ಮತ್ತೊಂದು ಯಾಕೆ ಹೊಸ ತರೋದು, ಮಂಡು ಇದಿರೇ ಇರಲಿ ಅಂತ ಅಲ್ಲ, ಮೃದುವಾದ ಕೂರ್ಚಗಳಿರಬೇಕಂತೆ. ಅಂಥ ಮೃದುವಾದ ಕಸಬರಿಗೆಯಿಂದ ಮತ್ತೆ ಕಸವನ್ನು ಬೆಳಿಬೇಕು ಅಂತ ಹೇಳ್ತಾರೆ. ಹೇಗೆ ಮತ್ತೆ ಪಶ್ಯನ್, ನೋಡ್ತಾ ಕಸ ಬೆಳಿಬೇಕಂತೆ. ಎಲ್ಲೆಲ್ಲೋ ನೋಡಿ ಕಸ ಬೆಳೆಯೋದಲ್ಲ, ಎದುರಿಗೆ ನೋಡಿ ಕಸ ಬೆಳಿಬೇಕಂತೆ. ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಹೇಗೆ ಮೇಲೆ ಕೆಳಗೆ ಆಚೆ ಈಚೆ ನೋಡೋದಿಲ್ಲ, ಎದುರಿಗೆ ನೋಡ್ತಾ ಇರ್ತೇವೆ, ಹಾಗೆ ಕಸ ಬೆಳಿಬೇಕಾದರೂ ಸಹ ಅದೇ ರೀತಿಯಾದ ಅವಸ್ಥೆ ಇರಬೇಕು ಅಂತ ಹೇಳ್ತಾರೆ. ಪಶ್ಯನ್, ನೋಡ್ತಾ ಕಸ ಬೆಳಿಬೇಕಂತೆ. ಏನು ನೋಡಬೇಕು ಅಂದರೆ ಪರಿಹರನ್ ಜಂತು, ಎಲ್ಲಿಯಾದರೂ ನಮ್ಮ ಕಣ್ಣಿಗೆ ಕಾಣುವಂಥ ಹೊಳೆಗಳು, ಪ್ರಾಣಿಗಳು ಇದೆಯಾ? ಕಾಣದೇ ಇರುವಷ್ಟು ಬೇಕಾದಷ್ಟಿವೆ. ಕಣ್ಣಿಗೆ ಕಾಣದೇ ಇರುವ ಪ್ರಾಣಿಗಳು ಕೋಟಿ ಕೋಟಿ ಇವೆ. ಅಲ್ಲಿ ಅದನ್ನು ನಮಗೇನು ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಕಣ್ಣಿಗೆ ಕಾಣುವ ಪ್ರಾಣಿಗಳಿದೆಯಲ್ಲ, ಪರಿಹರನ್, ಅದನ್ನು ಹೋಗ್ಲಿಕ್ಕೆ ಬಿಡಬೇಕಂತೆ. ಅದನ್ನು ಕಸದಿಂದ ಜೊತೆಗೇನೆ ಹಾಕೋದಲ್ಲ, ಪರಿಹರನ್ ಜಂತು. ನೋಡಿ ಎಷ್ಟು ಕಷ್ಟ ಇದೆ ಇದೆಲ್ಲ ಮಾಡೋದು, ಬಹಳ ಕಷ್ಟ ಆಗೋದಿಲ್ಲ ಅನ್ನೋದಕ್ಕಾಗಿ ಇದು ಬಹಳ ಸಣ್ಣ ಕೆಲಸ ಅಂತ ಸರ್ವಥ ತಿಳಿಯೋದಲ್ಲ. ಪರಿಹರನ್ ಜಂತು ಮಾಡಿದರೆ ಮುಂದೇನು ಅಂತಂದರೆ ಚಾಂದ್ರಾಯಣ ಫಲಂ ಲಭೇತ್ ಅಂತ ಹೇಳ್ತಾರೆ. ಕಷ್ಟ ಅಲ್ಲ ಮತ್ತೆ ಚಾಂದ್ರಾಯಣ ಮಾಡೋದು ಸುಲಭನ? ಆದರೆ ಈ ನಿಯಮವನ್ನು ಅಳವಡಿಸಿಕೊಂಡು ಕಸ ಬೆಳೆದರೆ ಚಾಂದ್ರಾಯಣ ಮಾಡಿದ ಫಲ ಬರ್ತದೆ ಅಂತ ಹೇಳ್ತಾರೆ. ಅಷ್ಟು ಶ್ರದ್ಧೆ ನಮ್ಮಲ್ಲಿ ಇರಲಿಕ್ಕಿಲ್ಲ. ಇದೇನೋ ಸುಮ್ಮನೆ ನಮ್ಮನ್ನು ಉಬ್ಬಿಸೋದಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ ತಿಳಿಯೋದು ಸರ್ವಥ ಅಲ್ಲ. ಯಾಕೆಂದರೆ ಇದೆಲ್ಲ ದೇವರ ಕೆಲಸವೇ ಇವೆಲ್ಲ ಅನ್ನೋದಕ್ಕಾಗಿ ಅವಶ್ಯವಾಗಿ ಫಲ ಬರ್ತದೆ. ನಮ್ಮ ಶ್ರದ್ಧೆ ಎಷ್ಟಿದೆ ಅಲ್ಲ, ಆ ಶ್ರದ್ಧೆಗೆ ಅನುಗುಣವಾಗಿ ಫಲ ಹೆಚ್ಚು ಹೆಚ್ಚು ನಮಗೆ ಬರ್ತಾ ಹೋಗ್ತದೆ. ಅದು ಮಾತ್ರ ನಿಶ್ಚಿತ. ಸರ್ವಥಾ ನಿಷ್ಫಲವಾದ ಕೆಲಸ ಇದು ಅಂತ ಸರ್ವಥಾ ತಿಳಿಲಿಕ್ಕಿಲ್ಲ. ತಿಂಗಳಿಗೆ 1,00,000 ಕೊಡ್ತೇನೆ ನಮ್ಮ ಮನೆ ಕಸ ಬೆಳೀರಿ ಅಂತಂದರೆ ನಾವೆಲ್ಲರೂ ತಯಾರಾಗ್ತೇವೆ. ಸುಮ್ಮನೆ ಎಲ್ಲಿ ಹೋಗಿ ತಲೆ ಕೇಳಿಸ್ಕೊಂಡು ಕೊಡೋದು, ಆ ಕಂಪ್ಯೂಟರ್ ಮುಂದೆ ಕೂತ ಆ ಕೆಲಸ ಮಾಡ್ತಾ ಸುಮ್ಮನೆ ಕಸ ಬೆಳೆಯೋದು ಚಲೋ, ಕಸ ಬೆಳಿಲಿಕ್ಕೆ ತಯಾರಾಗ್ತೇವೆ. ನಮಗೆ ಬೇಕಾದದ್ದು ಹಣ ಕೆಲಸಕ್ಕೆ. ಯಾವ ಕೆಲಸಕ್ಕೆ ಹಣ ಜಾಸ್ತಿ ಇದೆ ಅಲ್ಲ, ಆ ಕೆಲಸ ದೊಡ್ಡದು ಅಂತ ನಮ್ಮ ಭಾವನೆ. ಆದರೆ ವೇದವ್ಯಾಸ ದೇವರು ಹೇಳ್ತಾರೆ, ಹಣ ಅಲ್ಲ, ಯಾವ ಕೆಲಸದಿಂದ ನಿಮಗೆ ಪುಣ್ಯದ ಸಂಪಾದನೆ ಹೆಚ್ಚು ಆಗ್ತದಲ್ಲ ಅದನ್ನು ದೊಡ್ಡ ಕೆಲಸ ಅಂತ ಭಾವಿಸಿ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಅದನ್ನು ನಾವು ಇವತ್ತು ಪಕ್ಕಕ್ಕೆ ಇಟ್ಟಿದ್ದೇವೆ. ಯಾರೇ ಇರಲಿ, ಪುರುಷರಾಗಲಿ ಸ್ತ್ರೀಯರಾಗಲಿ, ಯಾವ ಕರ್ಮದಿಂದ ಪುಣ್ಯ ಹೆಚ್ಚು ಬರ್ತದಲ್ಲ ಅದು ಸೆಕೆಂಡ್ರಿ, ಅದು ಆಮೇಲೆ ನಾನು ಮಾಡ್ತೇನೆ. ಯಾವ ಕೆಲಸದಿಂದ ಹಣ ನನಗೆ ಹೆಚ್ಚು ಬರ್ತದೆ ಅಂತ ಅಂದ್ಕೊಳ್ತೀವಲ್ಲ ಅದು ಫಸ್ಟ್. ಅದು ಯಾವುದರಿಂದ ಎರಡೂ ಬರ್ತದೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತೇವೆ ನೋಡ್ರಿ, ಅದು ಎರಡು, ಇದು ಕೊನೆಗೆ, ಇದು ದೇವರ ಕೆಲಸ, ಕೇವಲ ದೇವರ ಕೆಲಸ ಎಲ್ಲ ಆದಮೇಲೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಮಧ್ಯದಲ್ಲಿ, ಸ್ವಕಾರ್ಯ ಅದು ಮೊದಲಿಗೆ. ಈ ನಿಯಮವನ್ನು ನಾವು ರೂಢಿಸಿಕೊಂಡು ಬಿಟ್ಟಿದ್ದೇವೆ ಅನ್ನೋದಕ್ಕಾಗಿ ಯಾವ ಧರ್ಮಗಳ ಪರಿಜ್ಞಾನ ಸರ್ವಥಾ ನಮಗೆ ಆಗ್ತಾ ಇಲ್ಲ. ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ಆ ಭಾವನೆಯೂ ಬರ್ತಾ ಇಲ್ಲ, ಆ ಭಾವನೆಯೂ ಬರೋದಿಲ್ಲ. ದೇವರ ಪೂಜೆ ಕೊಡ್ತಾರೆ, ದೇವರ ಪೂಜೆ ಅಂತ ಅನಿಸೋದಿಲ್ಲ. ಅಭಿಷೇಕ ಮಾಡ್ತಾ ಇದ್ದೇವೆ, ಭಗವಂತನ ರೂಪ ಅನಂತವಾದ ರೂಪ, ಸರ್ವದೇಶ ಕಾಲಗಳಲ್ಲಿ ವ್ಯಾಪ್ತವಾದ ರೂಪ ಭಗವಂತ. ದೇವರೇನಾದರೂ ನಮಗೆ ಆದೇಶವನ್ನು ಮಾಡಿದರೆ ಆ ರೂಪದ ಅಭಿಷೇಕ ಮಾಡುವಂತ ದೇವರು ನಮಗೆ ಹೇಳಿಬಿಟ್ಟಿದ್ರೆ ಮಾಡಲಿಕ್ಕೆ ಆಗ್ತಿತ್ತ ಅನ್ನೋದಕ್ಕಾಗೇ ಅಭಿಷೇಕ ಮಾಡಬೇಕಾದ್ರೆ ಪುರುಷ ಸೂಕ್ತವನ್ನು ಅನ್ನಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ಇದಕ್ಕಾಗೇನೆ. ಭಗವಂತನಿಗೆ 1-2 ತಲೆ ಅಲ್ಲ, 1-2 ಕೈಗಳಲ್ಲ, ಎಷ್ಟಿವೆ? ಸಹಸ್ರ ಶೀರ್ಷಃ. ಸಹಸ್ರ ಅಂದರೆ 1000 ಅಲ್ಲ, ಅನಂತ ಅಂತ ಅರ್ಥ. ಅನಂತ ತಲೆಗಳು, ಅನಂತ ಅವಯವಗಳಿರುವ ಪರಮಾತ್ಮ. ಅವನ ಪೂಜೆಯನ್ನು, ಅವನಿಗೆ ಅಭಿಷೇಕವನ್ನು, ಅವನಿಗೆ ಅರ್ಚನೆ ನನಗೆ ಮಾಡಲಿಕ್ಕಾಗ್ತದ? ಅನಂತ ತಲೆಗಳು, ಅನಂತ ಅವಯವಗಳಿರುವ ಆ ಭಗವಂತನಿಗೆ ಒಂದು ಸಣ್ಣ ಗಿಂಡಿಯಿಂದ ಅಭಿಷೇಕ ಮಾಡಿದರೆ ಏನಾಗೋದಿದೆ, ಏನಾಗ್ತದೆ? ಆ ಚಿಂತನೆ ಬರಬೇಕು ಅನ್ನೋದಕ್ಕಾಗಿ ಪುರುಷ ಸೂಕ್ತ. ಅಲ್ಲಿ ಆ ಚಿಂತನೆ ಬರಬೇಕು ನಮಗೆ. ಇದೇನೋ ದೇವರು ನಮಗೆ ಕರುಣೆಯಿಂದ ಪ್ರತಿಮೆಯಲ್ಲಿ ಪೂಜೆ ಮಾಡಪ್ಪ ಸಾಕು, ಆ ಪ್ರತಿಮೆ ನಿನಗೇನೋ ಅದು ಅಹಂಕಾರ ಶಾಂತಿ ಅಂತ ಅಂತಾರಲ್ಲ, ನಾನು ಪೂಜೆ ಮಾಡಿದೆ ಅಂತ. ದೇವರ ಅನಂತ ಶೀರ್ಷನಾಗಿ ನಮ್ಮ ಮುಂದೆ ಕುಳಿತರೆ ಮಾಡು ಪೂಜೆ ಅಂತ ಅಂದರೆ ನಮಗೇನು ಮಾಡಲಿಕ್ಕಾಗ್ತದ? ತಾನೇ ಬಂದು ನಮ್ಮ ಮುಂದೆ ಕುಳಿತ ಅಂತಂದರೆ, ಯದ್ಯಪಿ ನಮಗೆ ಯೋಗ್ಯತೆ ಇಲ್ಲ, ಆ ಅಧಿಕಾರ ನಮಗಿಲ್ಲ, ಯೋಗ್ಯತೆ ನಮಗಿಲ್ಲ. ಆದರೆ ದೇವರು ಬಂದು ಕುಳಿತ, ನಾನು ಹೀಗೆ ಪೂಜೆ ಮಾಡಬೇಕು, ನಾನು ಹೀಗೆ ಕೊಡ್ತೇನೆ,
ನೀ ಪೂಜೆ ಮಾಡು ಅಂದರೆ ನಿನಗೆ ಮೋಕ್ಷ ಕೊಡ್ತೇನೆ, ನಿನಗೆ ಒಳ್ಳೇದು ಮಾಡ್ತೇನೆ. ದೇವರು ಕೂತು ಬಿಟ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ ನಮಗೆ? ನಿಂದೇ ನೀರು ತಗೊಂಬ, ನಾನು ತಗೋಬೇಡ, ನಂದೇನೂ ತಗೋಬೇಡ. ದೇವರಂದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಏನೂ ಮಾಡ್ಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ದೇವರು ಏನು ಕೆಲಸ ನಮಗೆ ಹೇಳಿದ್ದಾನಲ್ಲ ಅದನ್ನು ಮಾಡಿ, ದೇವರ ಕೆಲಸ ನಾನು ಮಾಡಿಬಿಟ್ಟಿದ್ದೇನೆ ಮುಗಿತು ಅಂತ ಹೇಳಿ ಕೃತಕೃತ್ಯನಾಗಿ, ಈ ಕೃತಕೃತ್ಯತೆ, ಧನ್ಯತೆ, ಇವು ನಾವು ಶಬ್ದಗಳಲ್ಲಿ ಆಡ್ತೇವೆ ಇವತ್ತು. ಆ ಭಾವನೆ ಬರಬೇಕಾದರೆ ಈ ಕೆಲಸಗಳೇನು ಹೇಳಿದ್ದಾರಲ್ಲ ಅದನ್ನು ಮಾಡಿ, ದೇವರು ಹೇಳಿದ ಕೆಲಸ ನಾನು ಇವತ್ತು ಮಾಡಿದ್ದೇನೆ ಅಂತ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳೋಣ. ಹೊರಗೆ ಹೇಳೋದು ಬೇಡ, ಅದು ಹೊರಗೆ ಹೇಳೋದು ಅಹಂಕಾರಕ್ಕಾಗಿ ಆಗಿಬಿಡ್ತದೆ. ನನ್ನ ಮನಸ್ಸಿನಲ್ಲಿ ಇವತ್ತು ನಾನು ಕಸ ಹೀಗೆ ಬೆಳೆದಿದ್ದೇನೆ. ವೇದವ್ಯಾಸ ದೇವರು ಹೇಳಿದ್ದಾರೆ, ಬ್ರಹ್ಮಾಂಡ ಪುರಾಣದಲ್ಲಿ, ಮಹಾಭಾರತದಲ್ಲಿ ಹೇಳಿದ್ದಾರೆ, ದ್ರೌಪದಿ ದೇವಿ ಮಾಡಿದ್ದಾಳೆ, ಲಕ್ಷ್ಮೀದೇವಿ ಈ ಕೆಲಸವನ್ನು ಮಾಡಿದ್ದಾಳೆ, ಅಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅನ್ನೋ ಭಾವನೆ ಮನಸ್ಸಿನಲ್ಲಿ ಬಂದಾಗ ಆ ಮನಸ್ಸಿಗೆ ಕೃತಕೃತ್ಯತೆ, ಧನ್ಯತೆ, ಈ ಎಲ್ಲ ಭಾವನೆಗಳು ಮನಸ್ಸಿನಲ್ಲಿ ಬರ್ತದೆ. ಇಲ್ಲಿ ಹೋದರೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಂತೂ ಈ ರೀತಿಯಾಗಿ ಮಾಡಿದರೆ ಚಾಂದ್ರಾಯಣ ಫಲ ಬರ್ತದೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಹೀಗೆ ಒಂದು ದಿವಸ ಮಾಡಿದರೆ ಇಷ್ಟು ಫಲ ಬಂತು. ಇದೇ ರೀತಿಯಾಗಿ ಒಂದು ಪಕ್ಷ 15 ದಿವಸ ಮಾಡಿದರೆ ಅಗ್ನಿಷ್ಟೋಮವನ್ನು ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಅಗ್ನಿಷ್ಟೋಮಂತು ಪಕ್ಷೇಣ, ಆ ಯಾಗಗಳು ಏನು ಅಂತ ತಿಳ್ಕೊಳ್ಳಿಕ್ಕೇನೆ ಬಹಳ ಹೊತ್ತು ಬೇಕು. ಅದರಿಂದ ಬರುವ ಪುಣ್ಯ ಎಷ್ಟು ವಿಚಿತ್ರ, ಅಂಥ ವಿಚಿತ್ರವಾದ ಚಾಂದ್ರಾಯಣ ನಮಗೆ ಅರ್ಥವಾಗ್ತದೆ. ಮೊದಲನೇದು ಅರ್ಥವಾಯಿತು, ಒಂದು ದಿವಸ ಮಾಡಿದ್ರೇ ಚಾಂದ್ರಾಯಣ ಪುಣ್ಯ ಬರ್ತದೆ ಅಂದರೆ 15 ದಿವಸಕ್ಕೆ ಅಗ್ನಿಷ್ಟೋಮ ಅಂತಂದರೆ ಅದು ಎಂಥ ದೊಡ್ಡ ಯಾಗ, ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಗ್ನಿಷ್ಟೋಮಂತು ಪಕ್ಷೇಣ, 1 ತಿಂಗಳು ಮಾಡಿದರೆ ವಾಜಪೇಯ ಯಾಗ ಪುರುಷರು ಮಾಡಿದರೆ ಏನು ಪುಣ್ಯ ಬರ್ತದಲ್ಲ ಆ ಪುಣ್ಯ ಈ ಕಸ ಬಳಿಯೋದರಿಂದ ಬರ್ತದೆ ಅಂತ ಹೇಳ್ತಾರೆ. ಸಂವತ್ಸರೇಣ, 1 ವರ್ಷ ವ್ರತ, 1 ವರ್ಷ ವ್ರತ ಅಂತ ಮಾಡಿ ಅದನ್ನು ಮಾಡಿದರೆ ಸಂವತ್ಸರೇಣ ಅಶ್ವಮೇಧಂ ಮಾರ್ಜನಾತ್ ಫಲಮಶ್ನುತೆ. ಇದು ಕಸ ಬಳಿಯೋದು ಅಂತ ಅನ್ನೋದಿಲ್ಲ, ಮಾರ್ಜನ. ಇದು ಮಾರ್ಜನ ಅಂದರೆ ಏನು? ಶುದ್ಧಿ ಮಾಡೋದು ಅಂತ ಅರ್ಥ. ಮೃಜಿ ಶುದ್ಧವು, ಶುದ್ಧ ಮಾಡು ಅಂತ ಅನ್ನೋ ಅರ್ಥದಲ್ಲಿ ಆ ಕ್ರಿಯಾಪದ. ಹೀಗಾಗಿ ಮಾರ್ಜನ, ಮನೆಯನ್ನು ಶುದ್ಧ ಇಡೋದರಿಂದ ಹೀಗೆ ಚಾಂದ್ರಾಯಣ, ಅಗ್ನಿಷ್ಟೋಮ, ಅಶ್ವಮೇಧ ಯಾಗಗಳು ಮಾಡಿದ ಪುಣ್ಯ ಬರ್ತದೆ ಅಂತ ಆದಾಗ ಈ ಕೆಲಸ ಸಣ್ಣ ಕೆಲಸ ಅಂತ ಯಾವ ಮೂರ್ಖ ಅಂತಾನೆ? ಮೂರ್ಖನೇ ಅನ್ನಬೇಕು, ಬೇರೆ ಯಾರೂ ಅನ್ಲಿಕ್ಕೆ ಸಾಧ್ಯವಿಲ್ಲ. ಹೀಗೇನೆ ನಿರಂತರ ವರ್ಷಾಂತರ ನೈರಂತರ್ಯೇಣ ಯಃ ಕುರ್ಯಾತ್ ಸಮ್ಮಾರ್ಜನ ಮತಂದ್ರಿತಃ ಯುಗ ಕೋಟಿ ಶತಂ ದಿವ್ಯಂ ವಿಷ್ಣುಲೋಕೆ ಮಹೀಯತೆ. ಹೀಗೇನೆ ನಿರಂತರವಾಗಿ ಇದು ಭಗವಂತನ ಮನೆಯ ಸ್ವಚ್ಛತೆಯನ್ನು ನಾನು ಮಾಡ್ತಾ ಇದ್ದೇನೆ, ದೇವರ ಆಜ್ಞೆಯನ್ನು ನಾನು ಪಾಲನೆ ಮಾಡ್ತಾ ಇದ್ದೇನೆ, ಇದು ಧರ್ಮ ಅಂತನ್ನೋ ಭಾವನೆಯಿಂದ ಯಾರು ಮಾಡ್ತಾರಲ್ಲ, ಈ ತರಹದ ಕರ್ಮಗಳಿಂದ ಅವರು ಜ್ಞಾನವನ್ನು ಪಡೆದು ತದ್ವಾರ ಮುಕ್ತರಾಗ್ತಾರೆ. ದೇವರ ಮನೆಗೆ ಹೋಗುವ ಸೌಭಾಗ್ಯ ಅವರಿಗೆ ಬರ್ತದೆ ಅಂತ ಅನ್ನೋದನ್ನು ನಮಗೆ ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸ್ತಾರೆ. ಯಾವಾಗ ಮಾಡಬೇಕಿದೆಲ್ಲ, ಎಷ್ಟೊತ್ತಿನಲ್ಲಿ ಮಾಡಬೇಕು ಅದನ್ನು ತಿಳಿಸ್ತಾರೆ. ಸ್ಪೃಶಂತಿ ರಶ್ಮಯೋ ಯಸ್ಯ ಗೃಹಂ ಸಮ್ಮಾರ್ಜನಾದ್ರತೆ ಭವಂತಿ ವಿಮುಖಾಸ್ತಸ್ಯ ಪಿತರಃ ದೇವಮಾತರಃ. ಸೂರ್ಯಕಿರಣಗಳು ನಮ್ಮ ಮನೆಯ ಒಳಗೆ ಬೀಳೋದರೊಳಗೆ ಈ ಕೆಲಸ ಆಗಿರ್ಬೇಕಂತೆ. ಮಾಡೋದರಿಂದ ವಿಶಿಷ್ಟವಾದ ಪುಣ್ಯ ಬರ್ತದೆ. ಆಮೇಲೆ ಮಾಡಿದರೆ ಪುಣ್ಯ ಬರ್ತದೆ, ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ. ಸಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿದರೆ ಏನು ವಿಶಿಷ್ಟವಾದ ಲಾಭ ಅದಕ್ಕೆ ಇದೆಯಲ್ಲ, ದೇವರ ಪ್ರೀತಿ ಆಗ್ತದಲ್ಲ, ಆ ಪ್ರೀತಿ ಆಗೋದಿಲ್ಲ. ತಂದೆ ತಾಯಿಗಳು ಒಂದು ಕೆಲಸ ಹೇಳಿದ್ದಾರೆ, ಇವತ್ತು ಮಾಡು ಅಂತ ಹೇಳಿದ್ದಾರೆ. ಇವತ್ತು ಮಾಡಿದರೆ ಎಷ್ಟು ಸಂತೋಷವಾಗ್ತದೆ, ಆ ಕೆಲಸ ನಾಳೆಗೆ ಮಾಡಿದರೆ ಅಷ್ಟು ಸಂತೋಷವಾಗೋದಿಲ್ಲ. ಆಯಿತು, 2ನೇ ದಿವಸ ಆದರೂ ಮಾಡಿದ್ದಾನಲ್ಲ ಅಂತ ಹೇಳಿ ಅಲ್ಪ ತೃಪ್ತಿ ಆಗ್ತದೆ ಅವರಿಗೆ, ಅಷ್ಟೇ ಪೂರ್ಣ ತೃಪ್ತಿ ಆಗೋದಿಲ್ಲ. ಹಾಗೆ ದೇವರಿಗೆ, ದೇವತೆಗಳಿಗೆ ತೃಪ್ತಿ ಆಗ್ತದೆ, ಪರಿಪೂರ್ಣವಾದ ತೃಪ್ತಿ ಆಗೋದಿಲ್ಲ, ಅಲ್ಪವಾದ ತೃಪ್ತಿ ಆಗ್ತದೆ. ಇಷ್ಟೇ ಅಲ್ಲದೇನೆ ಪಿತೃಗಳು, ದೇವತೆಗಳು, ಮಾತ್ರ ದೇವತೆಗಳು ಇವರೆಲ್ಲ ಅವರ ಮನೆಯನ್ನು ನೋಡೋದಿಲ್ವಂತೆ. ನಮ್ಮ ಮನೆಯನ್ನು ದುಷ್ಟರು ನೋಡಬಾರದು, ಆಗಲೇ ನಾವು ತಿಳಿದ್ವಿ. ಯಾರ್ಯಾರೋ ನೋಡಿ ನಮ್ಮ ಮನೆ ಬೇಕು, ನಮ್ಮ ಮನೆ ಇಲ್ಲ, ಮನೆಯಲ್ಲಿದ್ದ ಹಾಗೆ ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ನೋಡಿದರೆ ಅದು ದೃಷ್ಟಿ ದೋಷ. ಅದು ದೇವತೆಗಳು ನಮ್ಮ ಮನೆಯನ್ನು ನೋಡಿ ಬಿಟ್ಟರೆ ನಮ್ಮ ಮನೆ ಪರಮ ಪವಿತ್ರವಾಗಿ ಹೋಗಿಬಿಡ್ತದೆ. ಭಾಗವತದಲ್ಲಿ ಶುಕಾಚಾರ್ಯ ಹೇಳ್ತಾರಲ್ಲ, ಯಾವ ಮನೆಯ ಮುಂದೆ ಒಂದು ಕ್ಷಣ ಅವರು ನಿಲ್ತಾ ಇದ್ರಲ್ಲ ಆ ಮನೆಯೇ ತೀರ್ಥವಾಗಿ ಹೋಗಿಬಿಡ್ತಾ ಇತ್ತಂತೆ. ಅದೊಂದು ಅವತ್ತಿನಿಂದ ಅದೊಂದು ದೊಡ್ಡದಾದ ತೀರ್ಥ, ಅದು ದೊಡ್ಡದಾದ ಕ್ಷೇತ್ರ. ಅವ್ರನ್ನ ನೋಡಿದರೆ ಸಾಕು, ಆ ಮನೆಯ ಮುಂದೆ ನಿಂತರೆ ಸಾಕು. ಹಾಗೆ ಯಾವ ಮನೆಯನ್ನು ಪಿತೃಗಳು, ಮಾತ್ರ ದೇವತೆಗಳು, ದೇವತೆಗಳು ನೋಡ್ತಾರೆ ಆ ಮನೆ ತೀರ್ಥವಾಗಿ ಹೋಗಿಬಿಡ್ತದೆ, ಆ ಮನೆ ಕ್ಷೇತ್ರವಾಗ್ತದೆ. ಆ ಮನೆಯಲ್ಲಿ ಮಾಡಿದ ಪ್ರತಿಯೊಂದು ಸತ್ಕರ್ಮ ಪ್ರಯೋಜನಕಾರಿಯಾಗ್ತದೆ. ಇನ್ನೊಂದು ಈ ಪ್ರಸಂಗದಲ್ಲಿ ನಾವು ಮಾತು ತಿಳಿಬೇಕು. ನಾವು ಸತ್ಕರ್ಮಗಳನ್ನು ಮನೆಯಲ್ಲಿ ಮಾಡ್ತೇವೆ, ಫಲ ಸಿಗೋದಿಲ್ಲ ಅಂತ ನಾವಂತೇವೆ. ಯಾಕೆ ಗೊತ್ತಾ? ಎಲ್ಲಿ ಸತ್ಕರ್ಮಗಳನ್ನು ಮಾಡಿದರೆ ಫಲ ಸಿಗ್ತದೆ ಅಂತ ಹೇಳ್ತಾ, ಎಲ್ಲಿದ್ದು ನಾವು ಕರ್ಮವನ್ನು ಮಾಡ್ತಾ ಇದ್ದೀವಲ್ಲ ಅದರ ಸುತ್ತಮುತ್ತ 1 ಯೋಜನದ ಪ್ರದೇಶ ಪುಣ್ಯಮಯವಾಗಿರಬೇಕಂತೆ. ನಮ್ಮ ಮನೆಯಲ್ಲಿ ಶಾಲಿಗ್ರಾಮ ಇದ್ದರೆ ನಡೆಯೋದಿಲ್ಲ,
ಅದೊಂದೇ ಅಲ್ಲ, ಯಾವ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಇದ್ಕೊಂಡು ನಾವು ಕರ್ಮ ಮಾಡ್ತಾ ಇದ್ದೇವೆ, 1 ಯೋಜನ ಸುತ್ತಮುತ್ತ ಪರಿಸರ ಅದು ಪುಣ್ಯಮಯವಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಪ್ರಶಸ್ತವಾದ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಯಾವಾಗ ಅದಾಗ್ತದೆ? 1 ಯೋಜನ ಪವಿತ್ರ ಪರಿಸರ ಯಾವಾಗ ಆಗ್ತದೆ? ದೇವತೆಗಳು, ಪಿತೃಗಳು, ಮಾತೃದೇವತೆಗಳು ಇವರೆಲ್ಲ ನಮ್ಮ ಮನೆಯನ್ನು ನೋಡಿದಾಗ ಆ ತರಹದ ಪರಿಸರ ನಮ್ಮ ಸುತ್ತಲಿನ ಪರಿಸರ ಅದು ಪ್ರಶಾಂತವಾಗ್ತದೆ, ಪುಣ್ಯಮಯವಾಗ್ತದೆ. ಅಲ್ಲಿ ಮಾಡಿದ ಕರ್ಮಗಳು ವಿಶಿಷ್ಟವಾದ ಫಲವನ್ನು ಕೊಡ್ತದೆ ಅಂತನ್ನೋದಕ್ಕಾಗಿ ಒಟ್ಟಾರೆ ಸೂರ್ಯೋದಯವಾಗೋದ್ರೊಳಗೆ ಒಳಗೆ ಯಜಮಾನ ಅರ್ಥಾತ್ ಗಂಡ ಅವನ ಸಂಧ್ಯಾವಂದನೆ ಮಾಡಿದರೆ ಹೆಂಡತಿಯಾದವಳು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಅಂತನ್ನೋದನ್ನು ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾರೆ. ತಿಳಿಸಿ ನಿರ್ಮಾಲ್ಯ ವಿಸರ್ಜನ ಅರ್ಥಾತ್ ದೇವರನ್ನು ಮುಟ್ಟಿ ತೆಗೆಯೋದಲ್ಲ, ಅದನ್ನು ನಾವು ಹಿಂದೆ ತಿಳಿದಿದ್ದೇವೆ. ನಿರ್ಮಾಲ್ಯ ವಿಸರ್ಜನ ಅಂದರೆ ಪತಿ ಶಾಲಗ್ರಾಮಗಳು ಮತ್ತು ಪ್ರತಿಮೆಗಳಲ್ಲಿರುವ ನಿರ್ಮಾಲ್ಯವನ್ನು ತೆಗೆದು ಎಡಭಾಗದಲ್ಲಿಯೇ ಒಂದು ಪಾತ್ರೆಯಲ್ಲಿ ಹಾಕಬೇಕು. ಆ ಪಾತ್ರೆ ಅಂದರೆ ಸುಮ್ಮನೆ ಸಾಮಾನ್ಯ ಪಾತ್ರೆ ಅಲ್ಲ, ರುದ್ರದೇವರು ತಮ್ಮ ತಲೆಯ ಮೇಲೆ ಆ ಪಾತ್ರೆಯನ್ನಿಟ್ಟುಕೊಂಡಿದ್ದಾರೆ ಅಂತ ಚಿಂತನೆಯನ್ನು ಮಾಡಿ ಆ ಪಾತ್ರೆಯಲ್ಲಿ ಆ ಪತಿ ಪೂಜೆ ಮಾಡುವವನ ಆ ಪಾತ್ರದಲ್ಲಿ ನಿರ್ಮಾಲ್ಯವನ್ನು ಹಾಕಬೇಕಂತೆ. ಆ ಪಾತ್ರೆ ತೆಳಗಿಡಬೇಕು. ಆಮೇಲೆ ಆ ನಿರ್ಮಾಲ್ಯ ಏನಿದೆ ಎಲೆಯಲ್ಲಿ ಹಾಕಬೇಕು. ಆ ನಿರ್ಮಾಲ್ಯ ವಿಸರ್ಜನೆ ಮಾಡೋ ಕೆಲಸ ಅದು ಸ್ತ್ರೀಯರದ್ದು ಅಂತ ಹೇಳ್ತಾರೆ. ಉದಕೆ ತರುಮೂಲೇವ ನಿರ್ಮಾಲ್ಯಂ ತತ್ರ ಸಂತ್ಯಜೆ, ನೀರಿನಲ್ಲಿ ಅಥವಾ ತರುಮೂಲ ಗಿಡದ ವೃಕ್ಷ ಮೂಲದಲ್ಲಿ ಎಲ್ಲಿ ತುಳಿಯೋದಿಲ್ಲ, ಯಾರು ತುಳಿಯೋ ಪ್ರಸಕ್ತಿ ಇಲ್ಲ ಅಂತಹ ಪ್ರದೇಶದಲ್ಲಿ ಆ ನಿರ್ಮಾಲ್ಯದ ನೋಡ್ರಿ ತ್ಯಾಗ ಅಲ್ಲ ಸಂತ್ಯಾಗ ಬಹುಮಾನಪೂರ್ವಕವಾಗಿ ಅಲ್ಲರಿ ದೇವರಿಗೆ ಏರಿಸಿದ್ದು, ಇದನ್ನು ಮನೆಯಲ್ಲೇನೇ ಇಟ್ಕೊಳ್ಬೇಕು ಅಂತ ತುಂಬಿ ಮನೆಯಲ್ಲೇನೇ ಇಟ್ಕೊಳ್ಳೋದಲ್ಲ, ಅಂತಹ ನಿರ್ಮಾಲ್ಯಕ್ಕೂ ವಿಸರ್ಜನವನ್ನು ಹೇಳಿದ್ದಾರೆ. ಆದರೆ ವಿಸರ್ಜನೆ ಮಾಡಬೇಕಾದರೆ ಅದನ್ನು ಕಣ್ಣಿಗೆ ಹತ್ತಿಕೊಂಡು ಬಹುಮಾನಪೂರ್ವಕವಾಗಿ ಅದನ್ನು ವೃಕ್ಷದ ಮೂಲದಲ್ಲಿ ಆಗಲಿ ಬುಡದಲ್ಲಾಗಲಿ ಅಥವಾ ನೀರಿನಲ್ಲಿ ಆಗಲಿ ಅದರ ವಿಸರ್ಜನೆಯನ್ನು ಮಾಡಬೇಕು. ಇದು ಧರ್ಮ ಅಂತನ್ನೋದನ್ನು ನಮಗೆ ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ.